ಏನು ChatGPT Pro 1999 ರೂಪಾಯಿ ಪರ್ ಮಂತ್, ಜೆಮಿನೈ Pro 1950 ರೂಪಾಯಿ ಪರ್ ಮಂತ್, ಕೋಪೈಲಟ್ 2000 ರೂಪಾಯಿ, ಕ್ಲಾಡ್ Pro 1700 ರೂಪಾಯಿ, ಪರ್ಪ್ಲೆಕ್ಸಿಟಿ 1650 ರೂಪಾಯಿ. ಅಯ್ಯೋ, ಇದೆಲ್ಲ ಫ್ರೀ ಸಿಕ್ಕಿದ್ರೆ ಚೆನ್ನಾಗಿರೋದು. ಅಪ್ಪ ದೇವ್ರೆ, ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಯಾವುದು ಬೇರೆ ದಾರಿ ಇಲ್ವಾ? ಯಾಕಿಲ್ಲ ಮಗು? ಇದೆ ಇಲ್ಲಿ ಎಲ್ಲಿ ಇಲ್ಲಿ. ಹೌದು ಟೆಕ್ ಸೋಲ್ಜರ್ಸ್, ಈಗ ಪ್ರಪಂಚದ ಎಲ್ಲ ಪೇಯ್ಡ್ AI ಟೂಲ್ಸನ್ನು ಈಗ ಒಂದೇ ಪ್ಲೇಸಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ತುಂಬ ರಿಸರ್ಚ್ ಮಾಡಿ ಒಂದು ಹೊಸ ವೆಬ್ಸೈಟ್ನ ನಿಮ್ಮ ಮುಂದೆ ತಂದಿದ್ದೀನಿ. ಅದರಲ್ಲಿ ನೀವು ಎಲ್ಲ ಕ್ರಿಯೇಟ್ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು, ಇಮೇಜ್ ಜನರೇಟ್ ಮಾಡ್ಬೋದು, ಇಮೇಜ್ ಎಡಿಟ್ ಮಾಡ್ಬೋದು, ಆಮೇಲೆ ವಿಡಿಯೋ ಎಡಿಟ್ ಮಾಡ್ಬೋದು, ವೆಬ್ ಡೆವಲಪ್ಮೆಂಟ್ ಮಾಡ್ಬೋದು. ಒರಿಜಿನಲ್ AI ಟೂಲ್ಸ್ ಏನೇನು ಕೆಲಸ ಮಾಡುತ್ತೋ ಅದರಲ್ಲೂ ಕೂಡ ಎಲ್ಲ ಮಾಡ್ಬೋದು ಅಟ್ ಝೀರೋ ಕಾಸ್ಟ್. ₹1 ಪೇ ಮಾಡೋಂಗಿಲ್ಲ. ಜಸ್ಟ್ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಮುಗೀತು. ಆ ವೆಬ್ಸೈಟ್ ಯಾವುದು ಗೊತ್ತಾ? ಅದೇ LM ಅರೇನಾ. ನೀವು ಡೈರೆಕ್ಟ್ ಗೂಗಲ್ಗೆ ಹೋಗಿ LM ಅರೇನಾ ಅಂತ ಟೈಪ್ ಮಾಡಿ. ಸೊ ಈ ವೆಬ್ಸೈಟ್ಗೆ ಹೋಗಿ ಈ ಥರ ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ನೋಡಿ. ಇಲ್ಲೆಲ್ಲ ಟಾಪ್ ಕಂಪ್ನಿಯ AI ಟೂಲ್ಸ್ ನಿಮಗೆ ಅವೈಲಬಲ್ ಇರುತ್ತೆ. ಓಕೆ, ಫಸ್ಟು ನಾವು ಲೀಡರ್ ಬೋರ್ಡ್ಗೆ ಹೋಗೋಣ. ಲೀಡರ್ ಬೋರ್ಡ್ ಓವರ್ ವ್ಯೂಗೆ ಹೋದರೆ ಟೆಕ್ಸ್ಟಲ್ಲಿ ಯಾರು ನಂಬರ್ 1 ಅಪ್ಪ ಅಂತಂದರೆ ಜೆಮಿನೈ 2.5 Pro. ಅದೇ ವೆಬ್ ಡೆವಲಪ್ಮೆಂಟಲ್ಲಿ GPT-5. ಟೆಕ್ಸ್ಟ್ ಟು ಇಮೇಜಲ್ಲಿ ಆಬ್ವಿಯಸ್ಲಿ ಜೆಮಿನೈ ಅವ್ರದ್ದು ನ್ಯಾನೋ ಬನಾನಾ ಇದೆ. ಆಮೇಲೆ ಸಿ ಡ್ರೀಮ್, ಇದು ಇನ್ನೂ ಸಖತ್ತಾಗಿರುತ್ತಂತೆ. ಟ್ರೈ ಮಾಡಲಿಲ್ಲ, ಈಗ ಟ್ರೈ ಮಾಡೋಣ ಮುಂದೆ. ಸೊ ಹಾಗೆ ಕೆಳಗಡೆ ಬಂದರೆ ಇಮೇಜ್ ಎಡಿಟ್. ಸೊ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತು ಇಮೇಜ್ ಎಡಿಟ್ ಯಾವುದಪ್ಪ ಅಂತಂದರೆ ಗೂಗಲ್ ನ್ಯಾನೋ ಬನಾನಾ. ಸರ್ಚಲ್ಲಿ ಗ್ರೋಕ್, ಯಾಕಂದರೆ ಇದು ರಿಯಲ್ ಟೈಮ್ ಕನೆಕ್ಟ್ ಆಗಿರುತ್ತೆ ಟ್ವಿಟರ್ ಜೊತೆ. ಹಾಗೆ ಕೆಳಗಡೆ ಬಂದರೆ ಟೆಕ್ಸ್ಟ್ ಟು ವಿಡಿಯೋ Veo 3 ಗೂಗಲ್ ಅವ್ರದ್ದೇನೆ. ಇಮೇಜ್ ಟು ವಿಡಿಯೋ ಅದು ಕೂಡ ಗೂಗಲ್ ಅವ್ರದ್ದೇನೆ Veo 3. ಮತ್ತು ರಿಸರ್ಚ್ ಮಾಡೋದಕ್ಕೆಲ್ಲನೂ ಕ್ಲಾಡ್ ಸೋನೆಟ್ ಅಂತ. ಇದು ಫಸ್ಟಲ್ಲಿದೆ, ಫಸ್ಟ್ ರ್ಯಾಂಕಿಂಗಲ್ಲಿದೆ. ಟೋಟಲ್ ಎಷ್ಟು ಟೂಲ್ ಅವೈಲಬಲ್ ಇದೆ ನೋಡೋಣ. 241 ಮಾಡಲ್ಸ್ ನಿಮಗೆ ಅವೈಲಬಲ್ ಇರುತ್ತೆ. ಇದೆಲ್ಲನೂ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ನಿಮ್ಗೆ ಡೌಟ್ ಬರ್ಬೋದು, ಫ್ರೀ ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನಾದರೂ ಒಂದು ಮಸ್ಲತ್ ಇದೆಯಲ್ವಾ ಅಂತ. ಎಸ್, ಹೌದು, ಯಾರೂ ಯಾವುದನ್ನು ಫ್ರೀಯಾಗಿ ಕೊಡೋದಿಲ್ಲ. ಇದು ಯಾಕಪ್ಪ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಟೆಸ್ಟಿಂಗ್ ಪರ್ಪಸ್ಗೆ ಅಷ್ಟೇ ಇದು. ಸೊ ಎಲ್ಲ ಮಾಡಲನ್ನು ಟ್ರೈನ್ ಆಗಬೇಕು. ಜನ ಕ್ವಶನ್ಸ್ ಕೇಳ್ತಾರೆ, ಅದ್ರ ಮೇಲೆ ಈ ಮಾಡಲ್ಸ್ ಟ್ರೈನ್ ಆಗುತ್ತೆ. ಸೊ ಅವಾಗ ನೀನಾ ಅಂತ ಸೊ ನಮಗೆ ಫ್ರೀಯಾಗೂ ಸಿಗುತ್ತೆ, ಅವ್ರಿಗೆ ಟ್ರೈನು ಆಗುತ್ತೆ. ಅದಕ್ಕೆ ಈ ವೆಬ್ಸೈಟಲ್ಲಿ ಎಲ್ಲ ಟೂಲ್ ಅವೈಲಬಲ್ ಇದೆ. ಈಗ ಗೊತ್ತಾಗಿದೆ ಅಂತ ಅನ್ಕೋತೀನಿ ಯಾಕೆ ಇವರು ಫ್ರೀಯಾಗಿ ನಿಮಗೆ ಇದೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಲೆಟ್ಸ್ ಡೂ ಇಟ್. ನ್ಯೂ ಚಾರ್ಟ್ಗೆ ಹೋಗೋಣ. ಸೊ ನ್ಯೂ ಚಾರ್ಟ್ಗೆ ಹೋದರೆ ಇಲ್ಲಿ ನೋಡಿ 3 ಆಪ್ಷನ್ ಇದೆ. ಬ್ಯಾಟಲ್ ವಿತ್ 2 ಅನಾನಿಮಸ್ ಮಾಡಲ್ಸ್ ಅಂತೆ. ಅಂದರೆ ಅನಾನಿಮಸ್ ಅಂತಂದರೆ ಅದಕ್ಕೆ ಹೆಸರೇ ಇಲ್ಲ, ಯಾವುದಂತಲೇ ಗೊತ್ತಾಗಲ್ಲ. ಆ ಮಾಡಲ್ಸ್ ಟೆಸ್ಟ್ ಎಲ್ಲ ಆದಮೇಲೆ, ಜನ್ರೇಟ್ ಆದಮೇಲೆ, ನೀವು ಅದು ವೋಟಿಂಗ್ ಮಾಡಿದ್ಮೇಲೆ ನಿಮಗೆ ತೋರಿಸುತ್ತೆ. ಸೈಡ್ ಬೈ ಸೈಡ್ ಅಂದರೆ 2 ಮಾಡಲ್ಸ್ನ ನಾವು ಮೊದಲೇ ಚೂಸ್ ಮಾಡಿಕೊಂಡು ಅದನ್ನ ಸೈಡ್ ಬೈ ಸೈಡ್ ಜನ್ರೇಟ್ ಮಾಡ್ಬೋದು. ಇಲ್ಲ ಅಂತಂದರೆ ಜಸ್ಟ್ ಒಂದರಲ್ಲೇ ಜನ್ರೇಟ್ ಮಾಡ್ಬೋದು ನಾವು. ಇವಾಗ ಬ್ಯಾಟರ್ಲೇ ಇರಲಿ, ಪ್ರಾಂಪ್ಟ್ ಒಂದು ಕೊಡೋಣ. ಕೊಟ್ಟು ಸೆಂಡ್ ಅಂತ ಕೊಟ್ಟೆ. ಸೊ ನೋಡಿ, ಇಲ್ಲಿ 2 ಮಾಡಲ್ಗೂ ಬ್ಯಾಟಲ್ ಶುರುವಾಗಿದೆ. ಸೊ ಈ ಯುದ್ಧ ಶುರುವಾಗಿದೆ, ನೀನಾ. ಸೊ ಇದನ್ನು ಅಸಿಸ್ಟೆಂಟ್ A, ಅಸಿಸ್ಟೆಂಟ್ B. ಸೊ ಇಲ್ಲಿ ಆ ಜನ್ರೇಟ್ ಆಗೋವರೆಗೂ ಕೂಡ ಯಾವ ಮಾಡಲ್ ಅಂತ ಹೆಸರೇ ಗೊತ್ತಾಗಲ್ಲ ನಮಗೆ. ಎಸ್, ಜನರೇಟೆಡ್. ಇಟ್ಸ್ ಗುಡ್. A and B both are okay, good, but right one is slightly better. ಸೊ ಈ ಎರಡನ್ನೂ ನೀವು ಕಂಪೇರ್ ಮಾಡಿಕೊಂಡು ಓದ್ಬೋದು. ಓಕೆ, ಐ ಕ್ಲಿಕ್ ರೈಟ್ ಈಸ್ ಬೆಟರ್. ನೋಡೋಣ ಯಾವ ಟೂಲ್ ಇದು ಅಂತ ರಿವೀಲ್ ಮಾಡುತ್ತೆ. ಇದು ChatGPT-5 ಮಿನಿ ಹೈ. ಆ್ಯಂಡ್ ಇದು ಬಂದು ಗೂಗಲ್ ಅವ್ರದ್ದು ಗ್ಯಾಮಾ 3. ಇಲ್ಲಿ ಸೈಡ್ ಬೈ ಸೈಡ್ ನೋಡಿ, ಇಲ್ಲಿ ಡೈರೆಕ್ಟ್ಲಿ ನೀವು ಕಂಪೇರ್ ಸೈಡ್ ಬೈ ಸೈಡ್ ಸೆಲೆಕ್ಟ್ ಮಾಡಿಕೊಂಡು ಕ್ವಶನ್ ಕೊಡಿ, ಜನ್ರೇಟ್ ಆಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೈರೆಕ್ಟ್ ಚಾರ್ಟ್ ಅಂದರೆ ನಿಮಗೆ ಯಾವ ಟೂಲ್ ಡೈರೆಕ್ಟಾಗಿ ಬೇಕು ಅಂತ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಬೇಜನ್ ಮಾಡಲ್ಸ್ ಇದೆ, ಕ್ಲಾಡ್, ಓಪಾಸ್. ಸೊ ಇಲ್ಲಿ ನಾನು ಕ್ಲೌಡ್ ಸೆಲೆಕ್ಟ್ ಮಾಡಿಕೊಂಡು ಈ ಪ್ರಾಂಪ್ಟ್ನ ಕೊಟ್ಟಿದ್ದೀನಿ. ಓಕೆ, ಲೆಟ್ಸ್ ಸಿ ಯಾವ ಥರ ಜನ್ರೇಟ್ ಮಾಡುತ್ತೆ ಅಂತ. ಜನರೇಟಿಂಗ್ ಐ ಎಮ್ ಎ ಫ್ರೆಶರ್ ಹೂ ವಾಂಟ್ಸ್ ಟು ಗೆಟ್ 10 lakhs ಅಂತ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತ. ಡೈಲಿ 5 hours ಕೇಳಿ ಓದೋಕ್ಕಾದರೆ ಒಂದೇ ತಿಂಗಳಲ್ಲಿ ನೀವು ಪೈಥಾನ್ ಫಾರ್ AI ಕಲ್ತ್ಕೋಬೋದು. ಮೀಟರ್ ಬೇಕು, ಮೀಟರ್ ತಿಂಗಳಿಗೆ ಮಾಡಲ್ಲ, ದಿನಕ್ಕೆ 5 hours ಅಂತೆ. ಸೊ ಟೆಕ್ಸ್ಟ್ ಟು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿದೆ ಅಲ್ವಾ ಟೆಕ್ಸ್ಟ್ ಟು ಇಮೇಜ್. ಸೊ ಆಬ್ವಿಯಸ್ಲಿ ಇದರಲ್ಲಿರೋದೇ ನ್ಯಾನೋ ಬನಾನಾ, ದೆನ್ ಸಿ ಡ್ರೀಮ್. ಸೊ ನ್ಯಾನೋ ಬನಾನಾ ಲಾಸ್ಟ್ ವೀಡಿಯೋದಲ್ಲಿ ನಾವು ನೋಡಿದ್ದೀವಿ ಯಾವ ಥರ ಬರುತ್ತೆ ಅಂತ. ಸೊ ನಾವು ಜಸ್ಟು ಸ್ಟಾರ್ಟ್ ವೋಟಿಂಗ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡೋಣ.
ಫೀಲ್ಡ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ಯಾಟರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದಾದ್ರೂ 2 ಅನಾನಿಮಸ್ ಟೂಲು ಅದು ಆಟೋಮೆಟಿಕಲಿ ಸೆಲೆಕ್ಟ್ ಆಗುತ್ತೆ. ಸೀಡ್ರೀಮೇ ಬರಲ್ಲ. ಸೊ ಅದಕ್ಕೆ ನಾವು ಸೈಡ್ ಬೇರ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೀಡ್ರೀಮ್ 4 ಎಲ್ಲಿದೆ? ಸೀಡ್ರೀಮ್ 4 ಇಲ್ಲ, 3 ಇದೆ. ಲೆಫ್ಟ್ ಸೈಡ್ 3 ನೇನ ಮಾಡೋಣ. ಓಕೆ, ಸೊ ಇಲ್ಲಿ ಪ್ರಾಂಪ್ಟ್ ಏನಪ್ಪ ಕೊಡ್ತೀನಿ ಅಂದರೆ ನಾನು ಸಿಮ್ಯುಲೇಟ್ ಆದರೂ ಕೊಡ್ಬೋದು, ಇಲ್ಲ ಇಮೇಜಿನ್ ಆದರೂ ಕೊಡ್ಬೋದು, ಇಲ್ಲ ಜನರೇಟ್, ಇಲ್ಲ ಕ್ರಿಯೇಟ್. ಸೊ ಈ 4 ವರ್ಡ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸಿನಿಮ್ಯಾಟಿಕ್ ಲೈಟಿಂಗ್ಸ್. ಓಕೆ, ಕೊಟ್ಟೆ. ಓಕೆ, so actually right is better and I'll download it this one and then ಮೈ ಮನ ತುಂಬಿ ಬರು ದಸರಾ ನಮ್ಮ ಮೈಸೂರ ದಸರಾ ನಮ್ಮ ಮೈಸೂರ ದಸರಾ. ಸೊ ಇಲ್ಲೂ ಪ್ರೂವ್ ಆಯಿತು ಜೆಮಿನೈ ಸಖತ್ತಾಗಿದೆ ಅಂತ. ಸೊ ನೀವು ಅಷ್ಟೇ, ನಿಮ್ಗೆ ಯಾವುದಾದ್ರೂ ಪ್ರಾಂಪ್ಟ್ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಪ್ರಾಂಪ್ಟ್ ಟೈಪ್ ಮಾಡಿಬಿಟ್ಟು ರಿಫೈನ್ ದಿಸ್ ಪ್ರಾಂಪ್ಟ್ ಅಂತ ಕೊಟ್ಟರೆ ಈ ಥರ ಮಾಸ್ಟರ್ ಪ್ರಾಂಪ್ಟ್ ಕೊಡುತ್ತೆ. ನಾವು ಇಷ್ಟೊತ್ತು ಮಾಡಿದ್ದು ಇಮೇಜ್ ಜನರೇಷನ್, ಇವಾಗ ಇಮೇಜ್ ಎಡಿಟ್ ಮಾಡೋಣ. ಸೊ ಅದಕ್ಕೆ ನೀವು ಲೀಡರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಮೇಜ್ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಸೊ ಇದರಲ್ಲಿ ನಂಬರ್ 1 ರ್ಯಾಂಕಿಂಗಲ್ಲಿ ಇರೋದು ಜೆಮಿನೈ ಪ್ರೋ, ಆಮೇಲೆ ಸೀಡ್ರೀಮ್ 4. ಸೊ ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನೋಡೇ ಬಿಡೋಣ. ಸ್ಟಾರ್ಟ್ ವೋಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಇದು ಕಂಟೆಂಟ್ ಕ್ರಿಯೇಟರ್ಸ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಬಟ್ ಆದರೂ ನಾನು ಏನು ಹೇಳೋದಂದರೆ, ಯಾವುದೇ AI ವೆಬ್ಸೈಟ್ ಇರಲಿ, ಯಾವುದೇ AI ಟೂಲ್ ಇರಲಿ, ChatGPT ಆಗಿರಲಿ, ಜೆಮಿನೈ ಆಗಿರಲಿ, ಯಾವುದೇ ಆಗಿರಲಿ, ನಿಮ್ಮ ತುಂಬ ಪರ್ಸನಲ್ ಡೀಟೇಲ್ಸ್ನ ಹಾಕಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಅಕೌಂಟ್ ಡೀಟೇಲ್ಸ್, ನಿಮ್ಮ ತುಂಬ ಪರ್ಸನಲ್ ಥಿಂಗ್ಸ್ ಏನೇನಿದೆಯೋ ಅದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಸೊ ಅದು ಬಿಟ್ಟು ನೀವು ಬೇರೆ ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನನಗಂತೂ ತುಂಬ ಯೂಸ್ಫುಲ್ ಆಗ್ತಾ ಇದೆ. ಸೊ ನೆಕ್ಸ್ಟು ನಿಮಗೆ ಯಾವ ಇಮೇಜ್ನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ನನ್ನ ನ್ಯೂ ಕ್ರಶ್ ಆದ ರುಕ್ಕನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಆಫ್ ಇದೆ, ನನಗೆ ಫುಲ್ ಬೇಕು. ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಜಸ್ಟ್ ಜನರೇಟ್ ಫುಲ್ ವ್ಯೂ ಆಫ್ ದಿಸ್ ಇಮೇಜ್ ಅಂತ ಕೊಟ್ಟೆ ಸಿಂಪಲ್ಲಾಗಿ. ಸೊ ಅದು ಕೊಟ್ಟಿದ್ದಕ್ಕೆ ಸೊ ನಾನು ಆಲ್ರೆಡಿ ಜನ್ರೇಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಜನರೇಟ್ ಫುಲ್ ವ್ಯೂ ನೋಡಿ, ಜನರೇಟ್ ಫುಲ್ ವ್ಯೂ ಅಂತ ಕೊಟ್ಟಿದ್ದಕ್ಕೆ ಈ ಥರ ಜನ್ರೇಟ್ ಮಾಡಿದೆ. ಇಲ್ಲಿ ಕಾಂಪಿಟೇಷನ್ಗೆ ಅವೆರಡೇ ಮಾಡೆಲ್ನ ತೊಗೊಂಡಿದೆ ಅದು. ಸೊ 2.5 ಫ್ಲ್ಯಾಶ್ ಇಮೇಜ್ ನ್ಯಾನೋ ಬನಾನೆ ಚೆನ್ನಾಗಿರೋದು ನೋಡಿ, ನೈಸ್, ನಾಟ್ ಬ್ಯಾಡ್. ಕ್ಲಾರಿಟಿ ಅಷ್ಟಿಲ್ಲ ಬಟ್ ಚೆನ್ನಾಗಿದೆ. ಜನರೇಟ್ ಬ್ಯಾಕ್ ಪೋಸ್ ಶಾರ್ಟ್ ಅಂತ ಕೊಟ್ಟಿದ್ದಕ್ಕೆ ಈ ಥರ ಜನರೇಟ್ ಮಾಡಿದೆ. ಐ ಲೈಕ್ ದಿಸ್ ಒನ್. ಈ ಅಮ್ಮ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ, ಬರೀ ಇಂಥದೆಯಾ. ಬಟ್ ಕ್ಲಾರಿಟಿ ಅಷ್ಟೊಂದಿಲ್ಲ. ಓಕೆ, ಬಟ್ ಚೆನ್ನಾಗಿದೆ. ಸೊ ನೆಕ್ಸ್ಟು ಚೇಂಜ್ ಸ್ಯಾರಿ ಕಲರ್ ಇಂಟು ರೆಡ್ ಆ್ಯಂಡ್ ಗೋಲ್ಡನ್ ಶೇಡೆಡ್ ವಿತ್ ಫ್ರಂಟ್ ಪೇಸ್ ಶಾರ್ಟ್ ಅಂತ ಕೊಟ್ಟಿದ್ದಕ್ಕೆ ಈ ಥರ ಜನರೇಟ್ ಮಾಡಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಈಗೇನು ಮಾಡೋಣ, ಇಲ್ಲಿದೆ ಅಲ್ವಾ ಡೈರೆಕ್ಟ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ ಮಾಡೆಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ ಮಾಡೆಲ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಆಲ್ರೆಡಿ ಜನರೇಟ್ ಮಾಡಿದ್ದೀನಿ. ಸಿ ದಟ್ ಕ್ಲಾರಿಟಿ, ಮೈಂಡ್ ಬ್ಲೂಡಿಂಗ್, ಸಕ್ಕತ್ತಾಗಿದೆ, ಸೂಪರ್. ನಾನು ಮತ್ತೆ ಇನ್ನೊಂದು ಪ್ರಾಂಪ್ಟ್ ಕೊಟ್ಟೆ, ಜನರೇಟ್ ಫುಲ್ ಶಾರ್ಟ್ ಆಫ್ ದಿಸ್ ಇಮೇಜ್ ಅಂತ ಕೊಟ್ಟಿದ್ದಕ್ಕೆ ಅಮೇಝಿಂಗ್, ವಂಡರ್ಫುಲ್, ಸಾಕಾಗಿದೆ ಗುರು. ಸೊ ಮತ್ತೆ ಇನ್ನೊಂದು ಪ್ರಾಂಪ್ಟ್ ಕೊಟ್ಟೆ, ಜನರೇಟ್ ಬ್ಯಾಕ್ ಪೋಸ್ ಆ್ಯಂಡ್ ರಿಮೂವ್ ದ ಟೆಕ್ಸ್ಟ್ ಇನ್ ದ ಇಮೇಜ್ ಅಂತ ಕೊಟ್ಟಿದ್ದಕ್ಕೆ ಅಲ್ಲಿ ಟೆಕ್ಸ್ಟ್ ಇತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ಥರ ರಿಮೂವ್ ಮಾಡಿದೆ. ಸಿ ದ ಡೀಟೇಲ್ಸ್, ಆ ಜಡೆ ನೋಡಿ, ಆ ವಾಲೆ ನೋಡಿ, ಕ್ಲಾರಿಟಿ ನೋಡಿ, ಕ್ಲಾರಿಟಿ ಮಿಸ್ ಆಗಿ ಫಿದಾ ಆಗಿಬಿಟ್ಟೆ ನೀವು. ಈ ಡ್ರೀಮ್ ನಿಮಗೆ ಫಿದಾ ಆಗಿಬಿಟ್ಟೆ. ಸೊ ನೆಕ್ಸ್ಟ್ ಬಂದು ವೆಬ್ ಡೆವಲಪ್ಮೆಂಟ್ ಹೋಗೋಣ. ಸೊ ಇದು ನೀವು ಇದೇ ವೆಬ್ಸೈಟಲ್ಲಿ ನೀವು ಜನರೇಟ್ ಮಾಡ್ಕೋಬೋದು. ಸೊ ತುಂಬ ಜನ ಜೆಮಿನೈ ಪ್ರೋನ ತೊಗೊಳಕ್ಕಾಗಲಿಲ್ಲ ಅಂತೇಳಿ ನನಗೆ ಮೆಸೇಜ್ ಮಾಡಿದರು. ಸೊ ನಾನು ಟ್ರೈ ಮಾಡಿದೆ ಬಟ್ ಆಗಲಿಲ್ಲ. ಸೊ ಇವತ್ತು ಆಫರ್ ಎಂಡ್ ಆಗಿದೆ. ಸೊ ಬಟ್ ಈ ಟೂಲ್ ಯೂಸ್ ಮಾಡಿಕೊಂಡು ನೀವು ಟೆಕ್ಸ್ಟ್ ಟು ವಿಡಿಯೋ ಆ್ಯಂಡ್ ಇಮೇಜ್ ಟು ವಿಡಿಯೋ ಜನರೇಟ್ ಮಾಡ್ಬೋದು. ಸೊ ಅದು ಹೇಗೆ ಅಂದರೆ ಇಲ್ಲಿ ಟೆಕ್ಸ್ಟ್ ಟು ವಿಡಿಯೋ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ದೆನ್ ವಿಸಿಟ್ ಅರೇನಾ. ಈ ವೆಬ್ಸೈಟ್ ರೀಡೈರೆಕ್ಟ್ ಆಗುತ್ತೆ. ಇದು ಬಂದು ಡಿಸ್ಕಾರ್ಡ್ ವೆಬ್ಸೈಟು. ಇದು ಒಂದು ಸರ್ವರ್. ಸೊ ಈ ಸರ್ವರಲ್ಲಿ ವಿಡಿಯೋ ಜನರೇಷನ್ ಆ್ಯಂಡ್ ಆಡಿಯೋ ಜನರೇಷನ್, ಸೊ ಎಲ್ಲ ಚಾನಲ್ ಇರುತ್ತೆ. ಸೊ ಇದು ಆ ಡಿಸ್ಕಾರ್ಡ್ ಅನ್ನೋ ವೆಬ್ಸೈಟಲ್ಲಿ ಸರ್ವರಲ್ಲಿ LM ಅರೇನಾ ಅನ್ನೋ ಒಂದು ಚಾನಲ್ನ ನಾನು ಈಗ ಫಾಲೋ ಮಾಡಿದ್ದೀನಿ. ಎಲ್ಲ ಕ್ರಿಯೇಟರ್ಸ್ ಕೂಡ ಅವರವರು ಏನೇ ಕ್ರಿಯೇಟ್ ಮಾಡಿದ್ರು ಕೂಡ ಈ ಸರ್ವರಲ್ಲಿ ಇರುತ್ತೆ. ಸೊ ರೆಫರೆನ್ಸ್ಗೆ ನೀವು ಇದನ್ನು ತೊಗೊಂಡು ವಿಡಿಯೋ ಜನರೇಟ್ ಮಾಡ್ಬೋದು. ಸೊ ಈ ಡಿಸ್ಕಾರ್ಡ್ ಅನ್ನೋ ಸರ್ವರ್ ವೆಬ್ಸೈಟಲ್ಲಿ ಪರ್ ಡೇ 5 ವೀಡಿಯೋನ ಜನರೇಟ್ ಮಾಡ್ಬೋದು. ಅದು 5 ನಿಮಿಷಕ್ಕೆ ಒಂದ್ಸಲಿ. ಸೊ ಕ್ರಿಯೇಟ್ ಮಾಡೋಣ. ಡಿಸ್ಕಾರ್ಡ್ ಲಾಗಿನ್ ಕೇಳುತ್ತೆ. ಸೊ ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿರೋದ್ರಿಂದ
ಲಾಗಿನ್ ಆದಮೇಲೆ ನಿಮಗೆ ಈ ಥರ ಕಾಣ್ತದೆ. ಏನಪ್ಪ ಈ ಥರ ಇದೆ ಅಂತೆಲ್ಲ ಏನು ಕನ್ಫ್ಯೂಸ್ ಆಗಬೇಡಿ, ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ಜನ್ರೇಟ್ ಮಾಡೋದು, ವಿಡಿಯೋ 1 ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಡಿಯೋ ಜನ್ರೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕಮ್ಯುನಿಟಿ ಇರುತ್ತೆ, ನ್ಯೂಸ್, ಮೀಮ್ಸ್. ಇಲ್ಲಿ ಮೀಮ್ಸನ್ನು ಸೆಲೆಕ್ಟ್ ಮಾಡಿದ್ರೆ ನಮ್ಮ ಥರನೇ ತುಂಬ ಜನ ಪ್ರಾಂಪ್ಟ್ ಹಾಕಿ ಜನ್ರೇಟ್ ಮಾಡಿರೋದು ಇದೆಲ್ಲನೂ. ಸೊ ನೋಡಿ, ಇಲ್ಲಿ ಇದು ನ್ಯೂಸ್, ಏನೇನು ಹೊಸ ನ್ಯೂಸ್ ಇದೆ ಅದೆಲ್ಲ ಇಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾನು ವೀಡಿಯೋ ಅರೇನ ಅಂತ ಸೆಲೆಕ್ಟ್ ಮಾಡಿಕೊಂಡೆ, ಡೈರೆಕ್ಟ್ ಪ್ರಾಂಪ್ಟ್ನ ಪೇಸ್ಟ್ ಮಾಡಿದ್ದೀನಿ ನೋಡಿ, ಕೊಟ್ಟು ಎಂಟರ್ ಕೊಟ್ಟೆ. ಎಲ್ಲೋಯ್ತು ಗುರು, ಎಲ್ಲೋಯ್ತು ನೋಡಿ ಇದು. ಸೊ ಇದು ನಂದು 10 ಮಿನಿಟ್ಸ್ ತೊಗೊಳುತ್ತೆ ವೀಡಿಯೋ ಜನ್ರೇಟ್ ಆಗೋದಕ್ಕೆ. ವೀಡಿಯೋ ಜನ್ರೇಟ್ ಆದಮೇಲೆ ನಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಡೈಲಿ 5 ವೀಡಿಯೋನ ಜನ್ರೇಟ್ ಮಾಡ್ಕೋಬೋದು. ಬಟ್ Vivo 3ನಲ್ಲಿ ಬರೀ 3 ವೀಡಿಯೋ ಮಾತ್ರ ಜನ್ರೇಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಇಲ್ಲಿ 5 ವೀಡಿಯೋ ಜನ್ರೇಟ್ ಮಾಡ್ಕೋಬೋದು, 10 ನಿಮಿಷ ಒಳಗಡೆ ಬಂದುಬಿಡುತ್ತೆ. ಡೋಂಟ್ ವರಿ. ಓಕೆ ಸೋಲ್ಜರ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಸೊ ಆಮೇಲೆ ಮೇನ್ ಏನಪ್ಪ ಅಂತಂದರೆ, ನಿಮ್ಗೆ ಯಾವುದೇ ಟಾಪಿಕ್ ಇರಲಿ, ಸೊ ನಿಮ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಜನಕ್ಕೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾದರೆ ನಾನು ಅದ್ರ ಮೇಲೆ ರಿಸರ್ಚ್ ಮಾಡಿ ವಿಡಿಯೋ ಮಾಡೋದಕ್ಕೆ ನನಗೆ ಯೂಸ್ಫುಲ್ ಆಗುತ್ತೆ. ಸೊ ಚಾನಲಲ್ಲಿ ವಿಡಿಯೋ ಹಾಕಿ ಜಸ್ಟ್ 2-3 ಮಂತ್ಸಲ್ಲೇ ನನಗೆ 800+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಬಟ್ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಬೇಗ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ, ಆ ಗಂಟೆನ ಒತ್ತಿ ಟಣ್ ಅಂತ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಟಣ್ ಅಂತ ಬರುತ್ತೆ. ಅಷ್ಟೇ. ಓಕೆ ಟೆಕ್ ಸೋಲ್ಜರ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.